ಇವತ್ತಾಗಿದ್ದಾಗ್ಲಿ ಯಾವ್ದಾರು ಹುಡುಗಿಗೆ ಪ್ರಪೋಸ್ ಮಾಡೋದ ಅನ್ಕೊಂಡೆ. ಸೊ ಹಾಯ್, ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ಇನ್ನೇನು ಕಾಲೇಜ್ಗೆ ಹೋಗ್ಬೇಕು. ಲೆಟ್ಸ್ ಗೋ ಗೈಸ್. ಕಾಲೇಜ್ ಹತ್ರ ಬಂದ್ರೆ ಯಾರು ಇಲ್ಲ, ಹಂಗೆ ವಾಪಸ್ ಬಂದ್ಬಿಟ್ಟೆ. ಅದಕ್ಕೆ ಬಸ್ ಹತ್ಕೊಂಡು ತಕ್ಷಣ ಹೊಟ್ಟೆಗೆ ಬ್ಯಾಟಿಂಗ್ ಮಾಡ್ಕೊಂಡು ಗೈಸ್ ಏನ್ ಗೊತ್ತಾ, ನಾನು ನಮ್ಮ ಅಕ್ಕನ ಜೊತೆ ಮಾತಾಡ್ತಿಲ್ಲ. ಇವತ್ತು ಅವಳು ಬರ್ತಡೆ, ಅವಳಿಗೆ ಇಶ್ಯೂ ಮಾಡಿಲ್ಲ. ಸರ್ಪ್ರೈಸ್ ಏನಾರ ಕೊಡೋಣ ಅಂತ ಪ್ಲಾನ್ ಮಾಡಿದ್ದೀನಿ. ನೋಡೋದ, ನಾನು ನಮ್ಮ ಅಕ್ಕ ಬಂದಿದ್ದೀವಿ, ಏನಾರ ಪ್ಲಾನ್ ಮಾಡಿ ಸರ್ಪ್ರೈಸ್ ಮಾಡ್ತೀವಿ ಗೈಸ್. ಈಗ ನಾನು ನಮ್ಮ ಅಕ್ಕ ಕೇಕ್ ತರಕ್ಕೆ ಹೋಗ್ತಿದ್ವಿ, ಅಂದ್ರೆ ಕೇಕ್ ಆರ್ಡರ್ ಮಾಡೋಣ. ಕೇಕ್ ಸಿಕ್ಕುತ್ತಾ ನಿಮ್ಗೆ ಯಾಕೆ ಬೇಕದು? 2 ಕಿವಿ ಇರೋದು ಇದಕ್ಕೆ. ಇದು ಇಂಡಿಯನ್ಸ್ ಅಂದ್ರೆ. A few minutes later. ಏನೋ ಡೆಕೋರೇಷನ್ ಹುಡುಕ್ತಾವಳೆ, ಎಲ್ಲಿ ಕೇಳಿದ್ರು ಸಿಗ್ತಿಲ್ಲ. ಮೋಸ್ಟ್ 10 ಅಂಗಡಿ ಹುಡುಕಿದ್ವಿ ಗೈಸ್. ಇವ್ ಅಂಕಲ್ ಅಂತೂ ನಿಜವಾಗ್ಲೂ ಹುಚ್ಚಿಡಿಸ್ಬಿಟ್ರು ಗೈಸ್. ಎಷ್ಟೋ ತನಕ 1 hour ಮೇಲೆ ಮಾತಾಡೋರು ಗೈಸ್. ಒಬ್ರೆ ನಾವು ಒಂದ್ ಕೇಳಿದ್ರೆ ಇನ್ನೊಂದು ಹೇಳ್ತಾರೆ ಗೈಸ್. ನನ್ನ ಕೈಲಿ ಆಯ್ತಾ ಇಲ್ಲ. ಕನ್ಸ್ಕೊಂತವಳೆ. ಇವಳೇನೋ ಡೆಕೋರೇಷನ್ಗೆ ಫ್ಲವರ್ ಬೇಕು ಅಂತಂದು, ಅದಕ್ಕೆ ತಗೋತಾವಳೆ. ಅದ್ರಲ್ಲೂ ವೈಟ್ ರೋಸೇ ಬೇಕು ಅಂತಂದು ಅದನ್ನು ಸ್ವಲ್ಪ ಹುಡುಕ್ಬಿಟ್ಟು ಇಲ್ಲಿ ಸಿಕ್ತು, ತಗೊಂಡಿದ್ದಾನೆ ಗೈಸ್. ಆ ತಾತನ ಅಂಗಡಿಗಿಂತ ಇಲ್ಲಿ ಕಮ್ಮಿಗೆ ಸಿಕ್ತು, ಅದನ್ನೇ ಯೋಚನೆ ಮಾಡ್ತಾವಳೆ. ಇಷ್ಟಿಂದ ಬರೀ 400 ರೂಪಾಯಿ ಆಗೈತೆ. ಆಗ್ಲೇ ನಮ್ಮ ಅಕ್ಕಂಗೆ ಗಿಫ್ಟ್ಗಳು ಬಂದ್ಬಿಟ್ಟೈತೆ ಗೈಸ್. ಫೈನಲಿ ಈ ಥರ ಡೆಕೋರೇಷನ್ ಮಾಡಿದ್ವಿ. ಫುಲ್ ವೀಡಿಯೋ ಹೆಂಗೆ ಮಾಡಿದ್ವಿ ಅಂತ ನೋಡಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ಫುಲ್ ಹಾಕಿರ್ತೀನಿ ನೋಡಿ ಗೈಸ್. ಕೇಕು ರೆಡಿ ಆಗಿತ್ತು, ಇಸ್ಕೊ ಹೋದ್ವಿ ಮನೆಗೆ ಗೈಸ್. ನೋಡಿದ್ರೆ ತಿನ್ಬೇಕಂತ ಮನ್ಸು ಬರುತ್ತೆ. ಕೊನೆಗೂ ಸರ್ಪ್ರೈಸ್ ಕೊಟ್ಟು ಮಾತಾಡಿಸ್ಬಿಟ್ಟೆ. ಗೈಸ್, ಯಾರು ಇನ್ನೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ, ಬೇಗ ಫಾಲೋ ಮಾಡ್ಕೊಳ್ಳಿ. ನೀವು ಮಾಡೋ ಒಂದೊಂದು ಫಾಲೋನು ಮೋಟಿವೇಶನ್ ಆಗಿರುತ್ತೆ ಅಷ್ಟೇ.